ನವೆಂಬರ್ ಬದಲಾವಣೆ ಬಗ್ಗೆ ಹೇಳಿದ್ದ ಅಶೋಕ್ಗೆ ಸೌದಿ ಕೌಂಟರ್. ಅಶೋಕನ್ನ ಮಾತನಾಡಲೇಬೇಕು, ಇಲ್ಲ ಅಂದ್ರೆ ಮಲ್ಕೊಂಡಿದೀಯಾ ಅಂತ ಕೇಳ್ತಾರೆ. ಎಲ್ಲಿ ಮಲ್ಕೊಂಡಿದೀಯಾ ಅಂತ ಅವರಿಗೆ ಮೇಲಿಂದ ಮೇಲೆ ಪ್ರಶ್ನೆಗಳು ಬರುತ್ತೆ. ಇದೇ ಕಾರಣಕ್ಕಾಗಿ ಅಶೋಕನ್ನ ಏನೇನೋ ಮಾತನಾಡ್ತಿದ್ದಾರೆ. ಅಶೋಕ್ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ಕೊಟ್ಟುಬಿಟ್ಟಿದ್ದಾರೆ. ಪಾಪ ಅಶೋಕ್ ಅವರಿಗೆ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಏನಾದರೂ ಪ್ರತಿನಿತ್ಯ ಹೇಳಬೇಕಾಗುತ್ತೆ. ಏನಾದರೂ ಹೇಳದೇ ಇದ್ದರೆ ಅಲ್ಲಿ ಮೇಲಿನವ್ರು ಕೇಳ್ತಾ ಇದ್ದಾರೆ, ಏನು ಮಲ್ಕೊಂಡಿಯಾ ಅಂತ ಕೇಳ್ತಾರೆ. ಹೀಗಾಗಿ ಅದನ್ನು ಸ್ವಲ್ಪ ಸುದ್ದಿ ಒಳಗೆ ಇರಬೇಕು ಅಂತೇಳಿ ಇಂಥವೆಲ್ಲ ಹೇಳ್ತಾರೆ. ಅಶೋಕ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ತಾಟದೊಳಗೆ ಹೆಗಣ ಬಿದ್ದಿದೆಯಪ್ಪ, ಅದನ್ನ ತಗೊಳ್ಳಿ ಮೊದಲು. ಬೇರೆ ತಾಟಿನಲ್ಲಿ ನನ್ನದ ಬಗ್ಗೆ ಯಾಕೆ ನೀವು ಚಿಂತೆ ಮಾಡ್ತೀರಿ? ನಿಮ್ಮ ಪಕ್ಷದೊಳಗೆ ಏನು ನಡೆದಿದೆ ನೋಡ್ಕೊಡ್ರಿ. ಬೇರೆದವ್ರ ಬಗ್ಗೆ ಏನು ನಿಮಗೆ ನೈತಿಕ ಹಕ್ಕಿದೆ ಮಾತಾಡೋದು? ನಾನು ಅಶೋಕಣ್ಣ ಇಷ್ಟೇ ಹೇಳ್ತೀನಿ, ನೀನೊಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಪಕ್ಷ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಪ್ಪ. ನಿನ್ನ ಟೆಂಟ್ ಕಿತ್ಕೊಂಡು ಹೊಂಟಿದೆ, ಇನ್ನು ಬೇರೆಯವ್ರ ಟೆಂಟದ ಬಗ್ಗೆ ನೀನೇನು ಆಲೋಚನೆ ಮಾಡ್ತೀರಿ ನೀವು? ಪಾಪ ಅವ್ರು ವಿರೋಧ ಪಕ್ಷ ನಾಯಕ ಆಗೋದ್ರಿಂದ ಪ್ರತಿನಿತ್ಯ ಏನಾದರೂ ಹೇಳಬೇಕಾಗತ್ತೆ, ಇಲ್ಲಾಂದರೆ ಅವ್ರ ಮೇಲೆ ಸುಮ್ಮನೆ ಇರಲ್ಲ. ಯಾಕೆ ವಿರೋಧ ಪಕ್ಷ ನಾಯಕ ನೀನು ಸುಮ್ಮನೆ ಇರ್ಲಿಕ್ಕೆ ಮಾಡಿದ್ದೇನೆ ಅಂತ ಕೇಳ್ತಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲೇನಾಗಿದೆ, ಅಧ್ಯಕ್ಷನ ಚೇಂಜ್ ಮಾಡಬೇಕು ಅನ್ನೋದು ಒಂದು, ಅಧ್ಯಕ್ಷ ಬೇರೆ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕನ ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೆದಿದೆ. ನಾನು ಆ ಪಕ್ಷದಲ್ಲಿದ್ದು ಭಾಳಷ್ಟು ಸ್ನೇಹಿತರು ನನಗೆ ಅಲ್ಲಿದ್ದಾರೆ. ಅಲ್ಲಿ ಎರಡೂ ಕುರ್ಚಿ ಮೇಲೆ ಟವಲ್ ಒಗಿಬೇಕು ಅಂತ ಹೇಳಿ ಎಲ್ಲರೂ ಸಜ್ಜು ಹಾಕೊಂಡು ಕುಂತೀರ. ಹೀಗಾಗಿ ಅವರವರ ಕುರ್ಚಿಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ಜನರ ದಿಕ್ಕನ್ನು ಬೇರೆ ಕಡೆ ಸೆಳೆಗೋಸ್ಕರ ಅದನ್ನು ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಅಶೋಕ್ ಅಣ್ಣನಿಗೆ ನಾನು ಇಷ್ಟೇ ಹೇಳ್ತೀನಿ, ಅಶೋಕ್ ಅಣ್ಣ ನಿಂದು ಸೀಟನ್ನು ಭದ್ರವಾಗಿ ಇಟ್ಕೋ, ಆಮೇಲೆ ಬೇರೆಯವ್ರ ಸೀಟದ ಬಗ್ಗೆ ಭದ್ರತೆ ಬಗ್ಗೆ ಚರ್ಚೆ ಮಾಡೋಣ. ಈಗ ನೀವು ಕೂಡ ಬಿಜೆಪಿಯಲ್ಲಿ ಇದ್ದಂಥವ್ರು, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ವಿಜಯೇಂದ್ರವ್ರನ್ನ ಇಳಿಸೋ ಸಾಧ್ಯತೆಗಳಿದಾವ ಸರ್? ನಾನು ಯಾಕೆ ಆ ಪಕ್ಷದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲಿ? ಅವ್ರಿಗೊಂದು ಕೆಲಸ ಇಲ್ಲ, ಬೇರೆ ಪಕ್ಷದ ಚರ್ಚೆ ಮಾಡ್ತಾರೆ. ನಾನು ಆಯ್ತು ಇದ್ದಾರೆ, ಆಯಿತು ಮಾಹಿತಿ ಇರುತ್ತೆ, ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ನಾವು ಕೇಳ್ತಿರ್ತೀವಿ. ಇನ್ನೇನು ಬೇರೆ ಏನು ಹೇಳೋಕ್ಕಾಗಲ್ಲಲ್ಲ. ಆ ಪಕ್ಷದ ಬಗ್ಗೆ ಅವ್ರ ತಾಟಿನಲ್ಲಿ ಬಿದ್ದಿರ್ತಕ್ಕಂಥ ಹೆಗಣ ತೆಗಿಲಿಕ್ಕೆ ನಾವ್ಯಾಕೆ ಹೋಗಬೇಕು? ಅವ್ರು ತಕ್ಕೋಬೇಕಷ್ಟೇ. ಸರ್, ಇಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಕಡೆಯಾಗಿ ಸಿದ್ದರಾಮಯ್ಯ ಬಣ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ, ಇದೆಲ್ಲ ನೋಡಿ ಯಾವ ಬಣನೂ ಇಲ್ಲ, ಬಾಣೂ ಇಲ್ಲ, ನೋಡ್ರಿ ಯಾವುದೂ ಇಲ್ಲ, ಏನೂ ಇಲ್ಲ. ಸರಳವಾಗಿ ಚೆನ್ನಾಗಿ 5 ವರ್ಷ ಹೋಗುತ್ತೆ. ಅಶೋಕನ್ನ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದನ್ನ ನೋಡ್ಕೋ. ನಿನ್ನ ಟೆಂಟೆ ಕಿತ್ಕೊಂಡು ಹೋಗ್ತಿದೆ, ಅದನ್ನ ಕಾಪಾಡ್ಕೋ. ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಿದ್ದಂತೆ ವಿಪಕ್ಷ ನಾಯಕನನ್ನು ಬದಲಿಸ್ತಾರೆ. ಹೀಗಾಗಿ ತನ್ನ ಸ್ಥಾನ ಉಳಿಸಿಕೊಳ್ಳಲು ಅಶೋಕ್ ಮಾತನಾಡ್ತಿದ್ದಾರೆ. ಅಶೋಕ್ ವಿರುದ್ಧ ಅಥಣಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗಮನಿಸ್ತಾ ಇದ್ವಿ, ನವೆಂಬರ್ ಬದಲಾವಣೆ ಅಂದ್ರೆ ನವೆಂಬರ್ನಲ್ಲಿ ಸಿಎಂ ಬದಲಾಗ್ತಾರೆ ಅಂತ ಹೇಳಿ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ರು ಮೊನ್ನೆ. ಅದಾದ ನಂತರ ಕಾಂಗ್ರೆಸ್ನಿಂದ ತಿರುಗೇಟುಗಳ ಮೇಲೆ ತಿರುಗೇಟು, ವಾಗ್ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಅಶೋಕ್ ಅವರ ವಿರುದ್ಧ. ಈಗ ನವೆಂಬರ್ ಬದಲಾವಣೆ ಬಗ್ಗೆ ಹೇಳಿದ್ದ ಅಶೋಕ್ಗೆ ಸೌದಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಅಶೋಕ್ ಅಣ್ಣ ಮಾತನಾಡಲೇಬೇಕು ಈಗ, ಇಲ್ಲ ಅಂತ ಅಂದರೆ ಏನಪ್ಪ ಮಲ್ಕೊಂಡಿದೀಯಾ ಅಂತ ಕೇಳ್ತಾರೆ. ಎಲ್ಲಿ ಮಲ್ಕೊಂಡಿದೀಯಾ ಅಂತ ಅವರಿಗೆ ಮೇಲಿಂದ ಪ್ರಶ್ನೆಗಳು ಬರುತ್ತೆ. ಅಂದರೆ ಹೈಕಮಾಂಡ್ ನಾಯಕರು ಪ್ರಶ್ನೆ ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಅಶೋಕನ್ನ ಏನೇನೋ ಮಾತನಾಡ್ತಿದ್ದಾರೆ. ಅಶೋಕ್ ಅವರನ್ನ ವಿಪಕ್ಷ ನಾಯಕ ಸ್ಥಾನ ಅಂದರೆ ಅಶೋಕ್ ಅವರಿಗೆ ವಿಪಕ್ಷ ನಾಯಕ ಸ್ಥಾನವನ್ನು ಕೊಟ್ಬಿಟ್ಟಿದ್ದಾರೆ. ಅಶೋಕಣ್ಣ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದನ್ನು ನೋಡ್ಕೋ. ನಿನ್ನ ಟೆಂಟೇ ಕಿತ್ಕೊಂಡು ಹೋಗ್ತಾ ಇದೆ, ಅದನ್ನು ಕಾಪಾಡ್ಕೋ. ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಾ ಇದ್ದಂತೆ ಏನಾಗುತ್ತೆ ಗೊತ್ತಾ? ವಿಪಕ್ಷ ನಾಯಕನನ್ನು ಕೂಡ ಬದಲಾವಣೆ ಮಾಡ್ತಾರೆ. ಹೀಗಾಗಿ ತನ್ನ ಸ್ಥಾನ ಉಳಿಸಿಕೊಳ್ಳಲು ಅಶೋಕ್ ಮಾತನಾಡ್ತಾ ಇದ್ದಾರಷ್ಟೇ ಅಂತ ಹೇಳಿ ಅಶೋಕ್ ವಿರುದ್ಧ ಶಾಸಕ ಲಕ್ಷ್ಮಣ ಸವದಿ ವಾಗ್ದಾಳಿಯನ್ನು ನಡೆಸಿದ್ದಾರೆ.